ಶಾಖೆಗಳಲ್ಲಿ ಸಾರ್ವಜನಿಕ ಪ್ರಭಾಷಣ ನಡೆಯುತ್ತಿದೆ. ಅದರ ಭಾಗವಾಗಿ ಹೋರಾಟದಲ್ಲಿ 19ನೇ ತಾರೀಕಿನಂದು ಮಾದರಿ ಮದುವೆ ಎಂಬ ವಿಷಯದಲ್ಲಿ ಜಾಗೃತಿ ಸಮಾವೇಶ ನಡೆಯಲಿದ್ದು, ಮುಖ್ಯ ಪ್ರಭಾಷಣೆಗಳಾಗಿ ಬೇಲೂರು ಮೊಹಮ್ಮದ್ ಅಜಹರಿ ಕುಟ್ಯಾಡಿ ಕೇರಳ ಇವರು ಆಗಮಿಸಲಿದ್ದಾರೆ. ಸಮಾವೇಶದ ಉದ್ಘಾಟನೆಯನ್ನು ಹೋರಾಟ ಪೀರ್ ಮೊಹಲ್ಲಾ ಮಗೇದಿ ಜುಮಾ ಮಸೀದಿ ಇದರ ಖತೀಬರಾದ ಅಬ್ದುಲ್ ಬಾಸಿತ್ ಮುದವಿ ಅಲ್ ಅಜಹರಿ ಉದ್ಘಾಟಿಸುತ್ತಿದ್ದಾರೆ. ರಾಜಕೀಯ, ಸಾಮಾಜಿಕ, ಧಾರ್ಮಿಕ ನಾಯಕರು ಗಣ್ಯರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಹಾಗಾಗಿ ನಾವು ಪಕ್ಷ ದುರ್ದೃಷ್ಟ ಧಾರಾಳವಾಗಿದೆ, ಅನಾಚಾರವಾಗಿದೆ. ಅದರ ಭಾಗವಾಗಿ ನಾವೊಂದು 100 ದಿನದ ಶತದಿನದ ಅಭಿಯಾನ ಇಟ್ಟಿದ್ದೇವೆ. ಅದರ ಆಯಿತು, ಒಂದು 100 ದಿನ ಆಗ್ತಾ ಬಂತು. ಅದೊಂದು ಆಂದೋಲನ. ಇಸ್ಲಾಮಿನಲ್ಲಿ ಮದುವೆ ಅಂದರೆ ಸರಳ ಮದುವೆ, ಅದಕ್ಕೆ ಪ್ರೋತ್ಸಾಹ. ಇವಾಗ ಎಲ್ಲ ರೀತಿಯಲ್ಲ, ಎಲ್ಲ ಕಡೆ ಅನ್ನದಾನ ಬೇರೆ, ಅನಾಚಾರ ತುಂಬ ಹಾಗಾಗಿ ಏನಾಗಿದೆ ಅಂದರೆ, ನಮ್ಮ ಯುವಕರಿಗೆ ಮದುವೆ ಆಗುವುದೊಂದು ದೊಡ್ಡ ತನ್ಮವಾಗಿ ಅಷ್ಟೊಂದು ಖರ್ಚು. ಹಾಗಾಗಿ ಆ ವಿಷಯದಲ್ಲಿ ಒಂದು ಮದುವೆ ಅಂದರೆ ಖರ್ಚು. ಸುಮ್ಮನೆ ನಾಮಕಾವಸ್ಥೆ ನೀವೇನು ಹೇಳಿದ್ರೆ ಕರೆಕ್ಟ್ ಇದೆ. ಈ ಸಾರಿ ಅದು ಗಟ್ಟಿ ಧ್ವನಿ ಇದೆ. ಯಾಕಂದರೆ ಶಿವಶಂಕರಪ್ಪರು ಮೊದಲು ಕಂಟೆಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ಅದು ಸ್ವಲ್ಪ ಧ್ವನಿ ಆ ಜನಾಂಗಕ್ಕೆ ಅನ್ಯಾಯ ಅದರಲ್ಲಿ ಯಾವುದೇ ಸಮಸ್ಯೆ ಅಲ್ಲ. ಈ ಧ್ವನಿ ಇದು ಇನ್ನೂ ದೊಡ್ಡ ಧ್ವನಿಯಾಗಿ ಹೋಗಲಿ. ಏನಾಗುತ್ತೆ, ನಾವು ಏನು ಕೇಳಿಲ್ಲ ಅಂದರೆ ಏನು ಮಾಡೋದು, ಯಾರೋ ಮಾಡ್ಕೊಂಡ್ಬಿಡ್ತಾರೆ, ಯಾವುದೋ ಫ್ಯಾಮಿಲಿಗೆ ಹೋಗುತ್ತೆ, ಯಾವುದೋ ಮಂತ್ರಕ್ಕೆ ಹೋಗುತ್ತೆ, ಅವರೇ ಸರಿ, ದುಡ್ಡಿದ್ದರೆ ಕರೆಕ್ಟು ಅಂತಕ್ಕಂಥ ವಾದ ಇದೆ. ಆ ವಾದವನ್ನು ಪ್ರತಿವಾದ ನಾವು ಮಾಡಲೇಬೇಕಾಗುತ್ತೆ. ಅದು ಹೊಸ ಧ್ವನಿಯನ್ನು ಸೃಷ್ಟಿ ಮಾಡೋಕ್ಕಾಗುತ್ತೆ. ಆ ಧ್ವನಿ ಸೃಷ್ಟಿ ಮಾಡಿಲ್ಲ ಅಂತಂದರೆ ಯಾರು ಮಾತಾಡೋಕ್ಕಾಗಲ್ಲ. ನಾವು ಯಾರು ಹೋಗಿ ಮಾತಾಡಲಾರಂಥ ಪರಿಸ್ಥಿತಿಯಲ್ಲಿ ನಾವು ಮಾತಾಡ್ತಾ ಇದೀವಲ್ಲ, ನಿಮ್ಮೊಳಗೆ ಸಾಕಾಗಲಿಲ್ಲ, ಇವೆಲ್ಲ ನಮಗೆ ಸಪೋರ್ಟ್ ಮಾಡಲೇಬೇಕು. ಆ ಧ್ವನಿಯನ್ನು ಭಾಳ ಗಟ್ಟಿ ಧ್ವನಿಯಾಗಿ ನಾವು ಸರಿ ಪ್ರತಿಧ್ವನಿಸಿದ್ವಿ. ಅಲ್ಲಿ ದಾವಣಗೆರೆ ತುಂಬ ಪ್ರತಿಧ್ವನಿಯಾಗಿ ಒಮ್ಮತ್ತೆ ಅಂತಕ್ಕಂಥ ವಿಶ್ವಾಸ. ನಾವಂತೂ ಯಾವಾಗ ಎಲ್ಲೇ ಏನೇ ಮಾಡಿದ್ರೆ ಕಂಟಿನ್ಯೂ ಮಾಡಿದ್ವಿ. ಕೆಲವರು ಇದ್ದಾರೆ, ಆ ಥರ ಎಲ್ಲ ಸಂದರ್ಭದಲ್ಲಿ ಇರ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಈಗ ಖರೀದಿ ತಗೊಳ್ಳೋವಂಥ ಅವ್ರ ಪರಿಸ್ಥಿತಿ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ. ನಾವಂತೂ ಇಲ್ಲಿವರೆಗೆ ನಮ್ಮನ್ನ ಯಾರು ಖರೀದಿ ಮಾಡೋಕ್ಕೂ ಬಂದಿಲ್ಲ, ನಾವು ಖರೀದಿಗೂ ಆಗಿಲ್ಲ. ನಾವಂತೂ ಹಂಗೆ ಇದ್ದೀವಿ. ಅದ್ರ ಅರ್ಥ ಅದು, ನೀನು ಹೋಗ್ಬೇಡ ಅಂದ್ರೆ ಇಲ್ಲಿ ಬಾ ಅಂತ. ಇದು ವೆರಿ ಸಿಂಪಲ್. ನಾವ್ಯಾಕೆ ಸುಮ್ಮನೆ ಅವ್ರಿಗೆ ದೊಡ್ಡ ಮಾಡೋಣ. ಈಗ ನಮಗೇನೋ ಮಾಡಿದ್ರಪ್ಪ, ನಮ್ಮ ವಿರುದ್ಧ ಮಾಡಿದ್ರು, ನಾವು ಯಾರು ವಿರುದ್ಧ ಇಲ್ಲ, ನಾವು ನಮ್ಮ ಪರವಾಗಿದೆ. ನಾವು ನಮ್ಮ ಪರವಾಗಿ ಇರೋದ್ರಿಂದ ಅವರು ಅದನ್ನು ವಿರುದ್ಧ ಅಂತ ತಿಳ್ಕೊಂಡ್ರೆ ಅದು ಅವ್ರ ಪ್ರಶ್ನೆ, ನಮಗೆ ಸಂಬಂಧ ಇಲ್ಲ. ನಾವು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈ ಜನಾಂಗಕ್ಕೆ ಅನ್ಯಾಯ ಇದೆ, ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ.